ಹಾಯ್, ನಾನು ಸಿ ಅಕ್ಷತಾ ಉಡುಪ. ನನ್ನ ಯೂಟ್ಯೂಬ್ ಚಾನೆಲ್ಗೆ ನಿಮ್ಗೆಲ್ರಿಗೂ ಸ್ವಾಗತ. ಇವತ್ತಿನ ಮಾರ್ಕೆಟ್ ಕಂಡೀಷನಲ್ಲಿ ಹಲವಾರು ಒಳ್ಳೆ ಸ್ಟಾಕ್ಗಳು ಡಿಸ್ಕೌಂಟೆಡ್ ಪ್ರೈಸಲ್ಲಿ ಸಿಗ್ತಾ ಇವೆ. ಅಂದರೆ ಸ್ಟಾಕಿನ ವ್ಯಾಲ್ಯೂಯೇಷನ್ ಈಗ ತುಂಬ ಚೆನ್ನಾಗಿದೆ. ಓವರ್ ವ್ಯಾಲ್ಯೂಯೇಷನ್ ಇದ್ದ ಸ್ಟಾಕ್ಗಳೆಲ್ಲ ಈಗ ಡೌನ್ ಸೈಡ್ ಮೂಮೆಂಟನ್ನು ತೋರಿಸಿ ಒಳ್ಳೆ ವ್ಯಾಲ್ಯೂಯೇಷನ್ ಲೆವೆಲಿಗೆ ಬಂದಿದೆ. ಸೊ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಇದು ಒಳ್ಳೆಯ ಟೈಮ್. ಹಾಗಂತ ನಿಮ್ಮ ಎಂಟೈರ್ ಕ್ಯಾಪಿಟಲ್ನ ಒಂದೇ ಸಲ ಇನ್ವೆಸ್ಟ್ ಮಾಡೋದಲ್ಲ, ಸಣ್ಣ ಅಮೌಂಟಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಇದು ಒಳ್ಳೆಯ ಟೈಮ್. ಆದರೆ ನೀವು ಇನ್ವೆಸ್ಟ್ಮೆಂಟ್ ಮಾಡೋದಿರಲಿ ಅಥವಾ ಸ್ವಿಂಗ್ ಟ್ರೇಡ್ ಮಾಡೋದಿರಲಿ, ಸ್ಟಾಕ್ಗಳನ್ನು ಪ್ರಾಪರಾಗಿ ಚೆಕ್ ಮಾಡುವಂಥದ್ದು, ಕೆಲವು ಕ್ರೈಟೀರಿಯಾಗಳನ್ನು ಇಂಪಾರ್ಟೆಂಟ್ ಆಗಿ ನೀವು ಕನ್ಸಿಡರ್ ಮಾಡುವಂಥದ್ದು ನಿಮ್ಮ ಇನ್ವೆಸ್ಟ್ಮೆಂಟ್ ಜರ್ನಿ ಅಥವಾ ಟ್ರೇಡಿಂಗ್ ಜರ್ನಿಯಲ್ಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಚೆಕ್ ಲಿಸ್ಟಲ್ಲಿ ಯಾವ ಪಾಯಿಂಟ್ಸ್ಗಳು ಸ್ಟಾಕ್ ಸೆಲೆಕ್ಷನ್ ಮಾಡುವಾಗ ಇರಲೇಬೇಕು ಅನ್ನೋದನ್ನು ನಾವು ಡಿಸ್ಕಸ್ ಮಾಡೋಣ. ಮೊದಲನೇ ಪಾಯಿಂಟ್, ಪ್ರಮೋಟರ್ ಹೋಲ್ಡಿಂಗ್. ಪ್ರಮೋಟರ್ಸ್ ಅಂದರೆ ಇನಿಷಿಯಲ್ ಆಗಿ ಕಂಪನಿಯನ್ನು ಫಾರ್ಮ್ ಮಾಡಿದವರು. ಇಂತಹ ಒಳ್ಳೆಯ ಕಂಡೀಷನಲ್ಲಿ, ಅಂದರೆ ಯಾವಾಗ ಸ್ಟಾಕ್ ವ್ಯಾಲ್ಯೂಯೇಷನ್ ತುಂಬ ಚೆನ್ನಾಗಿರುತ್ತೋ ಆಗ ಪ್ರಮೋಟರ್ಸ್ ಅವರ ಸ್ಟೇಕನ್ನು ಯೂಶ್ವಲಿ ಇನ್ಕ್ರೀಸ್ ಮಾಡ್ತಾ ಹೋಗ್ತಾರೆ. ಬಟ್ ಇದು ರಿವರ್ಸ್ ಆದರೆ, ಅಂದರೆ ಈಗಿನ ಟೈಮಲ್ಲಿ, ಅಂದರೆ ಈ ಮಾರ್ಕೆಟ್ ಕಂಡೀಷನಲ್ಲಿ ಪ್ರಮೋಟರ್ಸ್ ಅವರ ಸ್ಟೇಕನ್ನು ಆದಷ್ಟು ಸೆಲ್ ಮಾಡ್ತಾ ಇದ್ರೆ ಇದು ಒಂದು ದೊಡ್ಡ ರೆಡ್ ಫ್ಲ್ಯಾಗ್. ಪ್ರಮೋಟರ್ ಹೋಲ್ಡಿಂಗ್ ಕಮ್ಮಿ ಆಗ್ತಾ ಇದೆ ಅಂದರೆ ಆ ಕಂಪನಿಯಲ್ಲಿ ಏನೋ ಪ್ರಾಬ್ಲಮ್ ಇದೆ ಅಂತ ನಾವು ಒಂದು ಮೇಲ್ನೋಟಕ್ಕೆ ಗೆಸ್ ಮಾಡ್ಬೋದು. ಇದು ಒಂದೇ ಕ್ರೈಟೀರಿಯಾ ಅಂತಲ್ಲ, ಇದ್ರ ಜೊತೆಗೆ ಹಲವಾರು ಕ್ರೈಟೀರಿಯಾಸ್ಗಳನ್ನು ನಾವು ಕನ್ಸಿಡರ್ ಮಾಡಬೇಕು. ಬಟ್ ಈ ಪ್ರಮೋಟರ್ ಹೋಲ್ಡಿಂಗ್ ಅನ್ನುವಂಥದ್ದು ಒಂದು ನಮಗೆ ಮೇಜರ್ ಸಿಗ್ನಲನ್ನು ಕೊಡುತ್ತೆ. ಸೊ ಪ್ರಮೋಟರ್ ಹೋಲ್ಡಿಂಗ್ ಜಾಸ್ತಿ ಆಗ್ತಾ ಇದ್ದಂತಹ ಕಂಪನಿಗಳು ಒಳ್ಳೆಯ ಪೊಸಿಷನಲ್ಲಿದೆ ಅಂತ ನಾವು ಕನ್ಸಿಡರ್ ಮಾಡ್ಬೋದು. ಯಾವ ಕಂಪನಿಯಲ್ಲಿ ಪ್ರಮೋಟರ್ಸ್ ಅವರ ಸ್ಟೇಕನ್ನು ಸೆಲ್ ಮಾಡ್ತಾ ಇದ್ದಾರೋ ಅಂಥ ಕಂಪನಿಯಿಂದ ನಾವು ದೂರ ಇರಬೇಕು. ಸೆಕೆಂಡ್ ಪಾಯಿಂಟ್, ಕಂಪನಿಯ ಕಮೋಡಿಟಿಯೇ ಅದರ ಬ್ರ್ಯಾಂಡ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್, ನಿಮಗೆ ಉಪ್ಪು ಅಂತ ತಲೆಗೆ ಬಂದ ಕೂಡಲೇ ನಮಗೆ ಫಸ್ಟಿಗೆ ಬರುವಂಥದ್ದು ಟಾಟಾ ಸಾಲ್ಟ್. ಇಲ್ಲಿ ಉಪ್ಪು ಅನ್ನುವಂಥದ್ದು ಕಮೋಡಿಟಿ, ಆದರೆ ಟಾಟಾ ಅನ್ನುವಂಥದ್ದು ಬ್ರ್ಯಾಂಡ್. ಬಟ್ ಯೂಶ್ವಲಿ ನಾವು ಸಾಲ್ಟ್ ಅಂದ ಕೂಡಲೇ ಟಾಟಾ ಸಾಲ್ಟ್ ಅಂತ ಅಂದ್ಬಿಡ್ತೀವಿ. ಸೊ ಇದು ಕಮೋಡಿಟಿಯೇ ಬ್ರ್ಯಾಂಡ್ ಆಗಿರುವಂಥದ್ದು. ಇನ್ನೊಂದು ಎಕ್ಸಾಂಪಲ್ ತಗೊಳ್ಳೋದಾದರೆ MRF ಟೈರ್ ಅಂದ ಕೂಡಲೇ ಹೆಚ್ಚಿನವರು ನಮಗೆ MRF ಟೈರ್ ಬೇಕು ಅಂತಲೇ ಕೇಳ್ತಾರೆ. ಸೊ ಇಲ್ಲಿ ಕಮೋಡಿಟಿ ಟೈರ್, ಅದೇ MRF ಅನ್ನುವಂಥದ್ದು ಬ್ರ್ಯಾಂಡ್. ಟೈರ್ ಅಂದ ಕೂಡಲೇ MRF ಬರುತ್ತೆ. ಸೊ ಈ ಥರ ಯಾವಾಗ ಕಮೋಡಿಟಿ ಅದರ ಬ್ರ್ಯಾಂಡ್ ಆಗಿರುತ್ತೋ ಅಂತಹ ಕಂಪನಿಗಳು ಯಾವತ್ತೂ ಪ್ರೀಮಿಯಮನ್ನು ಚಾರ್ಜ್ ಮಾಡ್ತಾ ಇರ್ತಾರೆ, ಪ್ರೀಮಿಯಂ ವ್ಯಾಲ್ಯೂವನ್ನು. ಹಾಗಾಗಿ ಬ್ಯಾಡ್ ಟೈಮ್ಸಲ್ಲಿ ಕೂಡ, ಅಂದರೆ ಪ್ರೊಡಕ್ಷನ್ ಕಾಸ್ಟ್ ಇನ್ಕ್ರೀಸ್ ಆದರೂ ಕೂಡ ಅವರು ಅದನ್ನು ಬ್ಯಾಲೆನ್ಸ್ ಮಾಡ್ತಾ ಹೋಗ್ತಾರೆ. ಹಾಗಾಗಿ ಇಂತಹ ಕಂಪನಿಗಳಲ್ಲಿ ನಾವು ನಮ್ಮ ಇನ್ವೆಸ್ಟ್ಮೆಂಟನ್ನು ಮಾಡಿದರೆ ಅಥವಾ ನಮ್ಮ ಸ್ವಿಂಗ್ ಟ್ರೇಡ್ಸನ್ನು ನಾವು ಮಾಡಿದ್ರೆ ಇಲ್ಲಿ ನಮಗೆ ಲಾಸ್ ಆಗುವಂತಹ ಚಾನ್ಸಸ್ ಕಮ್ಮಿ ಇರುತ್ತೆ. ಇದು ಎಗೇನ್ ನಾನು ಟಾಟಾ ಸಾಲ್ಟ್ ಮತ್ತು MRF ಜಸ್ಟ್ ಎಕ್ಸಾಂಪಲ್ಗೆ ಹೇಳಿರುವಂಥದ್ದು. ನಾನು ಯಾವುದೇ ರೀತಿಯಾದಂತಹ ಕಾಲ್ಸನ್ನು ಅಥವಾ ಪ್ರಮೋಷನನ್ನು ಇಲ್ಲಿ ಮಾಡ್ತಾ ಇಲ್ಲ, ಜಸ್ಟ್ ಎಜುಕೇಷನ್ ಪರ್ಪಸ್ಗೆ ನಿಮಗೆ ನಾನೊಂದು ಎಕ್ಸಾಂಪಲನ್ನು ಕೊಟ್ಟಿರುವಂಥದ್ದು. ಮೂರನೇ ಪಾಯಿಂಟ್ ಏನಂದರೆ, ಡಿಫೆನ್ಸಿವ್ ಸ್ಟಾಕ್ಗಳನ್ನು ನಾವು ಸೆಲೆಕ್ಟ್ ಮಾಡಬೇಕು. ಡಿಫೆನ್ಸಿವ್ ಸ್ಟಾಕ್ಸ್ ಅಂದರೆ ಯಾವ ಪ್ರಾಡಕ್ಟ್ಸ್ ಎಸೆನ್ಷಿಯಲ್ಸಲ್ಲಿ ಬರುತ್ತೆ ಅಂಥದನ್ನು ನಾವು ಡಿಫೆನ್ಸಿವ್ ಸ್ಟಾಕ್ಸ್ ಅಂತ ಹೇಳ್ತೇವೆ. ಅಂದರೆ ಮಾರ್ಕೆಟಲ್ಲಿ ಹೆಚ್ಚು ಫ್ಲಕ್ಚುಯೇಷನ್ಸ್ ಆದರೂ ಕೂಡ ಇಂತಹ ಸ್ಟಾಕ್ಗಳಲ್ಲಿ ಜಾಸ್ತಿ ಫ್ಲಕ್ಚುಯೇಷನ್ಸ್ ಬರೋದಿಲ್ಲ. ಯಾಕಂದರೆ ಇವರು ಹೆಚ್ಚಾಗಿ ಎಸೆನ್ಷಿಯಲ್ಸಲ್ಲಿ ಡೀಲ್ ಮಾಡ್ತಾರೆ. ಉದಾಹರಣೆಗೆ ಫಾರ್ಮಾ ಸೆಕ್ಟರ್ ಅಂತ ತಗೊಂಡ್ರೆ, ಮಾರ್ಕೆಟಲ್ಲಿ ಏನೇ ಆದರೂ ಕೂಡ ನಮಗೆ ಮೆಡಿಸಿನ್ಸ್ ಬೇಕೇ ಆಗುತ್ತೆ. ಹುಷಾರಿಲ್ಲದೆ ಇದ್ದಾಗ ಮೆಡಿಸಿನ್ಸನ್ನು ನಾವು ತಗೊಳ್ತೇವೆ. ಹಾಗಾಗಿ ಫಾರ್ಮಾ ಸೆಕ್ಟರ್ ಈ ಡಿಫೆನ್ಸಿವ್ ಸ್ಟಾಕ್ಸ್ ಅಂಡರ್ ಬರುತ್ತೆ. ಅದೇ ಥರ FMCGs ಇರ್ಬೋದು. ಇದನ್ನೆಲ್ಲ ನಾವು ಮಾರ್ಕೆಟಲ್ಲಿ ವೇರಿಯೇಷನ್ ಆಯಿತು ಅಂತ ಅಥವಾ ಮಾರ್ಕೆಟ್ ಕಂಡೀಷನ್ ವರ್ಸ್ ಆಯಿತು ಅಂತ ನಾವು ಇದನ್ನು ಪರ್ಚೇಸ್ ಮಾಡದೇ ಇರೋದಿಲ್ಲ. ನಮಗೆ ಇದು ಎಸೆನ್ಷಿಯಲ್ಸ್ ಆಗಿದೆ. ಅದೇ ಲಕ್ಸುರಿ ಐಟಮ್ಸನ್ನು ನಾವು ಕಟ್ ಡೌನ್ ಮಾಡ್ಬೋದು. ನಾವು ಲಕ್ಸುರಿ ಐಟಮ್ಸನ್ನು ಪರ್ಚೇಸ್ ಮಾಡೋದನ್ನು ಕಮ್ಮಿ ಮಾಡಿದಾಗ ಆ ಕಂಪನಿಗೆ ಅದು ಡೈರೆಕ್ಟಾಗಿ ಇಂಪ್ಯಾಕ್ಟ್ ಆಗುತ್ತೆ. ಆದರೆ ಎಸೆನ್ಷಿಯಲ್ಸಲ್ಲಿ ಯಾವ ಕಂಪನಿಗಳಿರುತ್ತೋ ಅಂಥ ಸ್ಟಾಕ್ಗಳು ಯಾವತ್ತೂ ಒಳ್ಳೆ ಪೊಸಿಷನಲ್ಲಿ ಇರುತ್ತೆ. ಮಾರ್ಕೆಟ್ ಬಿದ್ದರೂ ಕೂಡ ಈ ಸ್ಟಾಕ್ಗಳಿಗೆ ಸ್ವಲ್ಪ ಕಮ್ಮಿ ಎಫೆಕ್ಟ್ ಆಗುತ್ತೆ. ಸೊ ಅಂಥ ಸ್ಟಾಕ್ಗಳನ್ನು ನಾವು ಪ್ರಿಫರ್ ಮಾಡಬೇಕು. ಇನ್ನು ನಾಲ್ಕನೇ ಪಾಯಿಂಟ್, ಒಳ್ಳೆಯ ವ್ಯಾಲ್ಯೂಯೇಷನ್ ಇರಬೇಕು ಸ್ಟಾಕ್ಗಳಲ್ಲಿ. ಅಂದರೆ ಫಾರ್ ಎಕ್ಸಾಂಪಲ್, ನಾನು ಒಂದು 2 ಕೋಟಿಯ ಕಮರ್ಷಿಯಲ್ ಬಿಲ್ಡಿಂಗನ್ನು ಕನ್ಸ್ಟ್ರಕ್ಟ್ ಮಾಡಿದರೆ ನನಗೆ ಆ ಬಿಲ್ಡಿಂಗಿಂದ ಅಟ್ಲೀಸ್ಟ್ 2 ಅಥವಾ 3 ಲಕ್ಷ ಪರ್ ಮಂತ್ ರೆಂಟ್ ಬರಬೇಕು. ಇಲ್ಲ ಅಂದರೆ ಅದು ವೇಸ್ಟ್ ಆಗುತ್ತೆ. ಅದೇ ಥರ ನಾವು ಇನ್ವೆಸ್ಟ್ಮೆಂಟ್ ಮಾಡುವಾಗ ನಮಗೆ ಆ ಇನ್ವೆಸ್ಟ್ಮೆಂಟನ್ನು ರಿಕವರ್ ಮಾಡೋದಕ್ಕೆ ಎಷ್ಟು ಟೈಮ್ ಬೇಕಾಗುತ್ತೆ ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಒಳ್ಳೆ ವ್ಯಾಲ್ಯೂಯೇಷನ್ ಇರುವಂತಹ ಸ್ಟಾಕ್ಗಳನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಇದಕ್ಕಾಗಿ ನಾವು ಪ್ರಾಫಿಟ್ ಮತ್ತು EPS ಅನ್ನು ಚೆಕ್ ಮಾಡಬೇಕು. ನಮ್ಮ ಚೆಕ್ ಲಿಸ್ಟ್ನ 5ನೇ ಐಟಮ್, ಸೆಲ್ಫ್ ಫಂಡೆಡ್ ಕಂಪನೀಸ್. ಅಂದರೆ ಕಂಪನಿಗಳಲ್ಲಿ ಸೆಲ್ಫ್ ಫಂಡಿಂಗ್ ಮಾಡುವಂತಹ ಕೆಪಾಸಿಟಿ ಇರಬೇಕು. ಒಂದು ಕಂಪನಿಗೆ ಎಕ್ಸ್ಪಾನ್ಷನ್ ಮಾಡಬೇಕು ಅಂತ ಅನಿಸಿದಾಗ ಅಲ್ಲಿ ಫ್ರೀ ಕ್ಯಾಶ್ ಫ್ಲೋಸ್ ಇರಬೇಕು. ಫ್ರೀ ಕ್ಯಾಶ್ ಫ್ಲೋಸ್ ಇದ್ದಾಗ ಎಕ್ಸ್ಪಾನ್ಷನ್ ಅಥವಾ ಸಸ್ಟೈನೇಬಿಲಿಟಿ ತುಂಬ ಈಸಿ ಆಗುತ್ತೆ. ಅವರು ಎಕ್ಸ್ಟರ್ನಲ್ ಸೋರ್ಸಸ್ ಮೇಲೆ ಅಥವಾ ಡೆಟ್ಸ್ ಮೇಲೆ ಡಿಪೆಂಡೆಂಟ್ ಆಗಿರಬಾರ್ದು. ಅಂಥ ಕಂಪನಿಗಳನ್ನು ನಾವು ಸೆಲೆಕ್ಟ್ ಮಾಡಿದಾಗ ನಮಗೆ ಹೆಚ್ಚಿನ ರಿಟರ್ನ್ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಕೊನೆಯ ಪಾಯಿಂಟ್, ಅರ್ನಿಂಗ್ಸ್ ಗ್ರೋತ್ ಆನ್ ರೆವೆನ್ಯೂ ಗ್ರೋತ್. ಫಾರ್ ಎಕ್ಸಾಂಪಲ್,
ಒಂದು ಪ್ರಾಡಕ್ಟನ್ನು ಕಂಪನಿ 1,000ಕ್ಕೆ ಸೆಲ್ ಮಾಡ್ತಾ ಇದೆ ಅಂತ ಎಸ್ಯೂಮ್ ಮಾಡೋಣ. ಅದಕ್ಕೆ 400 ರೂಪಾಯಿ ಪ್ರೊಡಕ್ಷನ್ ಕಾಸ್ಟ್ ಆಗ್ತಾ ಇದೆ. ಅದಲ್ಲದೆ 200 ರೂಪಾಯಿ ಅದು ಮಾರ್ಕೆಟಿಂಗಿಗೆ ಹಾಕ್ತಾ ಇದೆ. ಸೊ ಒಟ್ಟಿಗೆ 600 ರೂಪಾಯಿ ಅದರ ಖರ್ಚು. 1,000 ರೂಪಾಯಿಗೆ ಪ್ರಾಡಕ್ಟನ್ನು ಸೆಲ್ ಮಾಡ್ತಾ ಇದೆ. ಸೊ ಅಲ್ಲಿಗೆ ಆ ಪ್ರಾಡಕ್ಟಿಂದ ಆ ಕಂಪನಿಗೆ 400 ರೂಪಾಯಿ ಪ್ರಾಫಿಟ್ ಬರ್ತಾ ಇದೆ. ಈಗ ಸಡನ್ನಾಗಿ ಮಾರ್ಕೆಟ್ ಕಂಡೀಷನ್ಸ್ ವರ್ಸ್ ಆಯಿತು. ಈಗ ಅದೇ ಪ್ರಾಡಕ್ಟನ್ನು ಅಷ್ಟೇ ನಂಬರ್ಸಲ್ಲಿ ಸೇಲ್ಸನ್ನು ಮೇಂಟೈನ್ ಮಾಡೋದಕ್ಕೆ ಆ ಕಂಪನಿ ಇನ್ನೂ 200 ರೂಪಾಯಿ ಎಕ್ಸ್ಟ್ರಾ ಮಾರ್ಕೆಟಿಂಗಿಗೆ ಖರ್ಚು ಮಾಡಬೇಕಾಗತ್ತೆ. ಸೊ ಈಗ ಆ ಕಂಪನಿ 400 ರೂಪಾಯಿಯನ್ನು ಮಾರ್ಕೆಟಿಂಗಿಗೆ ಖರ್ಚು ಮಾಡ್ತಾ ಇದೆ. ಸೊ ಅದರ ಕಾಸ್ಟ್ 800 ಆಯಿತು, ಪ್ರಾಫಿಟ್ 200ಕ್ಕೆ ಇಳೀತು. ಸೊ ಈ ಥರ ಆದಾಗ ನಿಮಗಲ್ಲಿ ಸೇಲ್ಸ್ ಫಿಗರ್ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ, ಆದರೆ ಇಲ್ಲಿ ಪ್ರಾಫಿಟ್ ಬಂದಿರೋದಿಲ್ಲ. ಬರೀ ಸೇಲ್ಸ್ ಇನ್ಕ್ರೀಸ್ ಆಗ್ತಾ ಇದ್ದರೆ ಇನ್ವೆಸ್ಟರ್ಸ್ಗೆ ಅದರಿಂದ ಯಾವ ಉಪಯೋಗ ಕೂಡ ಇಲ್ಲ. ಯಾವಾಗ ಸೇಲ್ಸ್ ಜೊತೆಗೆ ಪ್ರಾಫಿಟ್ ಕೂಡ ಇನ್ಕ್ರೀಸ್ ಆಗ್ತಾ ಇದೆಯೋ ಆಗ ಆ ಕಂಪನಿಯಲ್ಲಿ ನಾವು ಒಳ್ಳೆಯ ಗ್ರೋತನ್ನು ನೋಡಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಯಾವಾಗಲೂ ನಾವು ಬರೀ ಸೇಲ್ಸ್ ಗ್ರೋತ್ ಅಥವಾ ರೆವೆನ್ಯೂ ಗ್ರೋತನ್ನು ನೋಡದೆ ನಾವು ಅರ್ನಿಂಗ್ಸ್ ಗ್ರೋತನ್ನು ಕೂಡ ನೋಡಬೇಕಾಗತ್ತೆ. ಆಗ ಮಾತ್ರ ನಾವು ಪ್ರಾಪರ್ ಸ್ಟಾಕನ್ನು ಸೆಲೆಕ್ಟ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಇವಿಷ್ಟು ಕ್ರೈಟೀರಿಯಾಗಳನ್ನು ನಾವು ನಮ್ಮ ಚೆಕ್ ಲಿಸ್ಟಲ್ಲಿ ಇಟ್ಕೊಂಡು ಸ್ಟಾಕನ್ನು ಸೆಲೆಕ್ಟ್ ಮಾಡಿದಾಗ ನಮ್ಮ ಸ್ವಿಂಗ್ ಟ್ರೇಡ್ ಆಗಿರ್ಬೋದು ಅಥವಾ ಇನ್ವೆಸ್ಟ್ಮೆಂಟ್ ಆಗಿರ್ಬೋದು ನಮಗೆ ಒಳ್ಳೆಯ ರಿಟರ್ನನ್ನು ಕೊಡುತ್ತೆ. ಸೊ ಇವತ್ತಿಗಿಷ್ಟೇ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ ನನ್ನ ಫ್ರೀ ಟೆಲಿಗ್ರಾಮ್ ಚಾನಲನ್ನು ಜಾಯಿನ್ ಆಗೋದನ್ನು ಮರಿಬೇಡಿ. ಇಲ್ಲಿ ನಾನು ಪ್ರತಿದಿನ ಹಲವಾರು ಇನ್ಫಾರ್ಮೇಷನ್ಗಳನ್ನು ಪೋಸ್ಟ್ ಮಾಡ್ತಾ ಇರ್ತೇನೆ. ಸೊ ಈ ಫ್ರೀ ಟೆಲಿಗ್ರಾಮ್ ಚಾನಲನ್ನು ನನ್ನ ಡಿಸ್ಕ್ರಿಪ್ಷನಲ್ಲಿರುವ ಲಿಂಕನ್ನು ಕ್ಲಿಕ್ ಮಾಡಿನೇ ಜಾಯಿನ್ ಆಗಿ. ಹಾಗೆ ನೀವು ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗಿರದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಅಲ್ಲಿರುವ ಬೆಲ್ ಐಕಾನನ್ನು ಕೂಡ ಕ್ಲಿಕ್ ಮಾಡಿ. ಮತ್ತೆ ಸಿಗ್ತೀನಿ ಇನ್ನಷ್ಟು ಇನ್ಫಾರ್ಮೇಟಿವ್ ಕಂಟೆಂಟ್ಗಳೊಂದಿಗೆ. ಅಲ್ಲಿ ತನಕ ಟೇಕ್ ಕೇರ್. ಬೈ ಬಾಯ್.